ನೋಡಿ, ಇದು ಪಕ್ಷಾತೀತವಾಗಿ ಎಲ್ಲರಿಗೂ ಬೇಕಾಗಿದ್ದು ಅಂತೇಳಿ ಎಲ್ಲರೂ ಕೂಡಿ ಒಂದು ನಿರ್ಧಾರವನ್ನು ಮಾಡಿ ಧಾರವಾಡ ಮಹಾನಗರ ಪಾಲಿಕೆಯ ಅವಶ್ಯಕತೆ ಇದೆ ಅಂಥೇಳಿ ತೀರ್ಮಾನಗಳು ಇಲ್ಲಿ GBಯಲ್ಲಿ ಆಯಿತು. ಅದಾದ ಮೇಲೆ ಆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಯಿತು. ಸರ್ಕಾರದವರು ಅನುಮೋದನೆಗಾಗಿ ರಾಜ್ಯಪಾಲರಿಗೆ ಕಳಿಸಿದರು. ಆ ರಾಜ್ಯಪಾಲರಿಂದ ವಾಪಸ್ ಸರ್ಕಾರಕ್ಕೆ ಕೆಲವು ನಿಬಂಧನೆಗಳು ಒಳಪಟ್ಟು ಅನುಮೋದನೆಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ, ಗೌರವಾನ್ವಿತ ರಾಜ್ಯಪಾಲರು. ಈಗ ಫೈನಲ್ ನೋಟಿಫಿಕೇಷನ್ ಆಗೋದು ಒಂದೇ. ದೇರ್ ಆರ್ ಸೋ ಮೆನಿ ಪ್ರೊಸೆಸ್ ಟು ಬಿ, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ತಯಾರಿ ನಡೆದಿದೆ. ಈಗ ಇಲ್ಲಿ ಒಂದು ಹೊಸ ರೆಸಲ್ಯೂಷನ್ ಹೊಸಲಾಯಿತು. ಏನಂದರೆ ಬೃಹತ್ ಮಹಾನಗರ ಪಾಲಿಕೆ. ಯಾವಾಗ ಅದರ ಹಿಂದಿನ ಟರಾವು ಏನಂದರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಎಲ್ಲರೂ ಒತ್ತು ಕೊಟ್ಟು ಸರ್ವಾನುಮತದಿಂದ ಸರ್ವ ಪಕ್ಷಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಆದಮೇಲೆ ಮತ್ತು ಬೃಹತ್ ಅಂತಂದರೆ ತಾವು ಮಾಡಿದ್ದು ಏನು ಬದ್ಧತೆ ಇಲ್ಲದ ಕೆಲವು ಮಹಾನಗರ ಪಾಲಿಕೆಗಳು ಇದನ್ನು ಕುತ್ತಿಗೆ ಹೆಚ್ಚಬೇಕು, ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆ. ಅದಕ್ಕೆ ಇಲ್ಲಿ ಬಂದಿದ್ದೇವೆ. ಈಗ ಗೌರವಾನ್ವಿತ ರಾಜ್ಯಪಾಲರಿಗೆ ಗೌರವವನ್ನು ಕೊಡಬೇಕು ಅಂತ ಇದ್ದರೆ ಎಲ್ಲರೂ ಕೂಡಿ ಅದಕ್ಕೆ ಒತ್ತು ಕೊಡಬೇಕು. ಇದು ಟರಾವನ್ನು ರದ್ದುಪಡಿಸ್ಬೇಕು. ಇಲ್ಲದೆ ಹೋದರೆ ಗೌರವಾನ್ವಿತ ರಾಜ್ಯಪಾಲರಿಗೆ ಅಪಚಾರ, ಸಂವಿಧಾನದ ಕೊಲೆ ಮಾಡಿದಾಗೆ. ಅದಕ್ಕೆ ಕೊಲೆ ಮಾಡಿದವರಿಗೆ ಶಿಕ್ಷೆಯನ್ನು ಜನರು ಕೊಡ್ತಾರೆ. ಅದರ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಕಾಯ್ತಾ ಇದ್ದೀವಿ. ಸರ್, ಮೊನ್ನೆ ಕಾಂಗ್ರೆಸ್ನವರು ಏನು ಮೆಂಬರ್ ಇದ್ದಾರಲ್ಲ ರಾಜೀನಾಮೆ ಕೊಟ್ಟರು. ಇವತ್ತಿನ GB ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಅವರು? ಯಾರೂ ಅಟೆಂಡ್ ಆಗಿಲ್ಲ. ನನಗೆ ಬಂದ ಸುದ್ದಿ ಪ್ರಕಾರ ಯಾರೂ ಅಟೆಂಡ್ ಆಗಿಲ್ಲ. ಈಗ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಸರ್, ಅದಕ್ಕೆ ಒಪ್ಪಿಗೆ ನಿಮಗೆ ಯಾವುದಕ್ಕೆ? ಕಂಡೀಷನ್ ಏನಿದೆ ಸರ್? ಕಂಡೀಷನ್ ನೋಡಿ, ಇವರ ಅವಧಿ 27ರವರೆಗೆ ಇದೆ. ನಮಗೆ ವಿರೋಧ ಇಲ್ಲ. ಅದು ಡೇಟ್ ಅವರ ಅವಧಿ ಮುಗಿದ ಮೇಲೆ ಬರಲಿ. ರಾಜ್ಯ ಸರ್ಕಾರ ಸಹ ಅದೇ ನಿಟ್ಟಿನಲ್ಲಿ ನಾವು ಸಹ ಚುನಾಯಿತ ಪ್ರತಿನಿಧಿಗಳಿಗೆ 1 ವರ್ಷ ಕಾಲಾವಧಿ ಇದೆ. ಆ ಕಾಲಾವಧಿಯನ್ನು ಪೂರ್ಣ ಆದ ಮೇಲೆ ಮಾಡಿ ಅಂದ್ವಿ. ನಮ್ಮ ಕಾನೂನಲ್ಲಿ ಗೊತ್ತಿದೆ. ಈಗ ಅದು ಸಹ ಮಾಡಲಿಕ್ಕೆ ನಮಗೆ ಗೊತ್ತಿದೆ ಕಾನೂನು. ಆ ಅವಧಿ ಇದ್ದರೂ ಸಹ ಹೊಸ ನೋಟಿಫಿಕೇಷನ್ ಮಾಡಲಿಕ್ಕೆ ದೆರ್ ಆರ್ ಸೋ ಮೆನಿ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್. ಬೇಡ, ಜನಪ್ರತಿನಿಧಿಗಳಿಗೆ ನಾವು ಗೌರವವನ್ನು ಕೊಡಬೇಕು. ನಾವು ರಾಜ್ಯಪಾಲರಿಗೆ ಹೇಳ್ಬಿಟ್ಟೇವೆ. ಈಗ ಇವರು ವಿರೋಧ ಮಾಡಿದರೆ ನಮಗದು ಗೊತ್ತು. ಇವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದು ಗೊತ್ತು. ವಿರೋಧ ಯಾರು ಮಾಡ್ತಾ ಇದ್ದಾರೆ? ವಿರೋಧವನ್ನು ಈಗ